5 ಗ್ಯಾರಂಟಿ ಸ್ಕೀಮಲ್ಲಿ 2ನೇ ಗ್ಯಾರಂಟಿ ಗೃಹ ಜ್ಯೋತಿ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ ಈ ಗೃಹ ಜ್ಯೋತಿ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ, ಎಸ್ಪೆಷಲಿ ಆಗಿ ಯಾರ್ಯಾರು ರೆಂಟಲ್ಲಿ ಇರ್ತಾರೆ ಸ್ನೇಹಿತರೆ, ಬಾಡಿಗೆ ಮನೇಲಿ ಇರ್ತಾರೋ ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಇವತ್ತೊಂದು ವಿಡಿಯೋ. ಯಾಕಂದರೆ ಯಾರ್ಯಾರು ಬಾಡಿಗೆ ಮನೇಲಿ ಇದ್ದು ಮತ್ತು ಇನ್ನೊಂದು ಆ ಬಾಡಿಗೆ ಮನೇಲಿ ನೀವು ಗೃಹ ಜ್ಯೋತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ, ಅವ್ರಿಗೆ ಫ್ರೀ ಸ್ಕೀಮ್ ಬರ್ತಿರುತ್ತೆ, ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಬರ್ತಿರುತ್ತೆ. ಎಲೆಕ್ಟ್ರಿಸಿಟಿ ಏನು ಕಟ್ಟೋಷ್ಟಿರಲ್ಲ ಬಿಲ್ಲು. ಆದರೆ ಅವರು ಆ ಮನೆ ಚೇಂಜ್ ಮಾಡ್ಬಿಟ್ಟು ಇನ್ನೊಂದು ಮನೆಗೆ ಹೋದರೆ ಆಗ ನೀವು ರಿಜಿಸ್ಟ್ರೇಷನ್ ತೊಗೋಬೇಕಂದ್ರೆ ಫಸ್ಟ್ ನೀವು ಗೃಹ ಜ್ಯೋತಿ ಸ್ಕೀಮ್ ನೀವು ರಿಜಿಸ್ಟ್ರೇಷನ್ ತೊಗೊಂಡಿದ್ರು ಆ ರಿಜಿಸ್ಟ್ರೇಷನ್ ಮಾಡಬೇಕು. ಅಂದರೆ ಅಲ್ಲಿ ನೀವು ಲಿಂಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಆ ಮನೆಯದು ನೀವು ಎಲೆಕ್ಟ್ರಿಸಿಟಿದು ಬಿಲ್ ಲಿಂಕ್ ಮಾಡಬೇಕಾಗಿರುತ್ತೆ. ಅದು ಹೇಗೆ ಮಾಡೋದು ಮತ್ತು ಅದೇನು ಸುಲಭವಾಗಿ ಮಾಡ್ಬೋದಾ, ಮತ್ತು ಮಾಡಿಬಿಟ್ಟು ಅದನ್ನ ಮತ್ತೆ ನಾವು ಹೊಸ್ದಾಗಿ ನಾವು ಯಾವ ಮನೆಗೆ ಹೋಗಿರ್ತೀವೋ ಆ ಮನೆಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ಇವಾಗ ಇಲ್ಲಿ ಕಾಣಿಸ್ತಿರೋ ಗೃಹ ಜ್ಯೋತಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ 2 ಥರ ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ. ಒಂದು ಯಾರ್ಯಾರು ಗೃಹ ಜ್ಯೋತಿ ಅಪ್ಲೈ ಮಾಡಬೇಕಂತಿರ್ತಾರೋ ಅವರು, ಹಾಗೆ ಇನ್ನು ಕೆಲವರು ಯಾರ್ಯಾರು ಗೃಹ ಜ್ಯೋತಿ ಅಪ್ಲೈ ಮಾಡಿರ್ತಾರೋ ಮತ್ತು ಅದನ್ನ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗಿರುತ್ತೆ ಗೃಹ ಜ್ಯೋತಿ. ಯಾಕಂದರೆ ನೀವು ಆ ಮನೇಲಿ ಸದ್ಯಕ್ಕೆ ಪ್ರಸ್ತುತ ನೀವು ಆ ಮನೇಲಿ ವಾಸಂಗ ಮಾಡ್ತಿರಲ್ಲ, ಹಾಗೆ ಬೇರೆ ಮನೆಗೆ ಹೋಗಿರ್ತಾರ, ಆ ಮನೆಗೆ ನೀವು ಗೃಹ ಜ್ಯೋತಿ ಸ್ಕೀಮ್ ನೀವು ಪಡ್ಕೋಬೇಕಾಗಿದ್ರೆ ಫಸ್ಟ್ ಮನೆಯದು ನೀವು ಎಲ್ಲಿ ನೀವು ವಾಸಂಗ ಮಾಡ್ತಿರೋ ಬಾಡಿಗೆ ಮೇಲೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ನೀವು ಇವಾಗ ಯಾವ ಮನೆಗೆ ಹೋಗಿರ್ತಾರೆ ಆ ಮನೆಗೆ ನೀವು ಗೃಹ ಜ್ಯೋತಿ ಪಡ್ಕೋಬೋದು. ಆಗ ನಾವಿಲ್ಲಿ 2 ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಗೃಹ ಜ್ಯೋತಿ ಯೋಜನೆಗೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ, ಇಲ್ಲಿ ಗೃಹ ಜ್ಯೋತಿ ಯೋಜನೆಯಿಂದ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿದೆ ಅಂತ ಕಾಣಿಸ್ತಿದೆ ಸ್ನೇಹಿತರೆ. 2ನೇ ಲಿಂಕ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಂದ್ರೆ ನಾವು ಲಿಂಕ್ ಮಾಡ್ತಿದ್ದೀವಿ, ಹಂಗಂದರೆ ಕ್ಯಾನ್ಸಲ್ ಮಾಡ್ತಿದ್ದೀವಿ. ನಾವು ಪ್ರಸ್ತುತ ಇರೋ ಮನೆಗೆ ನಾವು ಇವಾಗ ಚೇಂಜ್ ಆಗಿದೆ, ಅದಕ್ಕೋಸ್ಕರ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ರಿಜಿಸ್ಟರ್ ಆಧಾರ್ ವಿತ್ ಗೃಹ ಜ್ಯೋತಿ ಅಂತಿದೆ ಸ್ನೇಹಿತರೆ. ಹಂಗಂದ್ರೆ ನೀವು ಯಾವ ಮನೆಗೆ ನೀವು ಲಿಂಕ್ ಮಾಡಬೇಕಂತಿರ್ತಾರೋ ಆಗ ಆ ಟೈಮಲ್ಲಿ ಯಾವ್ದು ಆಧಾರ್ ಕಾರ್ಡ್ ನಂಬರ್, ಆಧಾರ್ ಡೀಟೇಲ್ಸ್ ಕೊಟ್ಟಿರ್ತಾರೋ ಅವ್ರದ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ನಾವಿಲ್ಲಿ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಪನ್ ಆಗುತ್ತೆ KYC ಸರ್ವಿಸ್ ಅಂತ. ಇಲ್ಲಿ ನಾವು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗಿರುತ್ತೆ ಮತ್ತು OTP ಹೋಗಿರುತ್ತೆ ಸ್ನೇಹಿತರೆ. OTP ನಾವು ಸಹಿತ ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ನಾವು ಅದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ನಮಗೆ ಈ ಥರ ಮಾಹಿತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಾವಿಲ್ಲಿ ಆಧಾರ್ ನಂಬರ್ ಆಟೋಮೆಟಿಕ್ ಐತೆ, ಹಾಗೆ ಅಪ್ಲಿಕೆಂಟ್ ನೇಮು, ಯಾರ್ದು ಅಕೌಂಟ್ ಐ ಡಿ ಅಂದರೆ ಸ್ನೇಹಿತರೆ ಕರೆಂಟ್ ಬಿಲ್ಲಲ್ಲಿ ಇರುತ್ತೆ ನೋಡಿ, ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಇರುತ್ತೆ ಅಕೌಂಟ್ ID ಅಂತ. ಪ್ರಸ್ತುತ ನೀವು ಎಲ್ಲಿ ವಾಸಂಗ ಮಾಡ್ತಿರ್ತೀರ, ಹಂಗಂದರೆ ನೀವು ಯಾವುದು ರಿಜಿಸ್ಟ್ರೇಷನ್ ಮಾಡಬೇಕಂತಿರ್ತೀರೋ ಅವ್ರದ್ದು ಅಕೌಂಟ್ ID ಪ್ಲಸ್ ವಿತ್ ಓನರ್ ನೇಮ್ ಸಹಿತ ಇರುತ್ತೆ. ಇಲ್ಲಿ ನಿಮಗೆ ಆಕ್ಯುಪೇಷನ್ ಟೈಪ್ ಟೆನೆಂಟ್ ಅಂತ ಇರುತ್ತೆ. ಹಾಗೆ ಇಲ್ಲಿ ಗೃಹ ಜ್ಯೋತಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಗೃಹ ಜ್ಯೋತಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆ ಟೈಮಲ್ಲಿ ಯಾರ್ದು ನೀವು ಮೊಬೈಲ್ ನಂಬರ್ ಕೊಡ್ತೀರೋ ಆ ಮೊಬೈಲ್ ನಂಬರ್ ಸಹಿತ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಮಗೆ ಇಲ್ಲಿ ಸೆಲೆಕ್ಟ್ ರೀಸನ್ ಫಾರ್ ಲಿಂಕ್ ಅಂತಿದೆ, ಮತ್ತು ಇನ್ನೊಂದು ಇಲ್ಲಿ ಆರ್ ದಿ ಅಬೌಟ್ ಡೀಟೇಲ್ಸ್ ಕರೆಕ್ಟ್, ಇಲ್ಲಿ ಕೊಡ್ತಿರೋ ಮಾಹಿತಿ ಎಲ್ಲ ಮೇಲ್ಗಡೆ ಶೋ ಮಾಡ್ತಿರೋದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರೋ ಮಾಹಿತಿ ಕರೆಕ್ಟ್ ಆಗಿದೆ. ಎಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೆಲೆಕ್ಟ್ ರೀಸನ್ ಫಾರ್ ಲಿಂಕ್ ಅಂತಿಲ್ವಾ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇವಾಗ ಇಲ್ಲಿ 2 ಆಪ್ಷನ್ ಇದೆ, ಶಿಫ್ಟಿಂಗ್ ಆಫ್ ದಿ ಹೌಸ್ ಆಫ್ ಆರ್ ಪ್ರಿಮಿಸಿಸ್, ಅನ್ವಿಲ್ಲಿಂಗ್ ಟು ಕಂಟಿನ್ಯೂ ವಿತ್ ಗೃಹ ಜ್ಯೋತಿ ಸ್ಕೀಮ್. ಇಲ್ಲಿ 2 ಥರ ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲಿ 2ನೇ ಆಪ್ಷನ್ ಬಂದ್ಬಿಟ್ಟು ಅನ್ವಿಲ್ಲಿಂಗ್ ಟು ಕಂಟಿನ್ಯೂ ವಿತ್ ಗೃಹ ಜ್ಯೋತಿ ಸ್ಕೀಮ್, ಅಂದರೆ ನಿಮಗೆ ಗೃಹ ಜ್ಯೋತಿ ಸ್ಕೀಮ್ಗೆ ರಿಜಿಸ್ಟರ್ ನಿಮ್ಗೆ ಇಷ್ಟ ಇಲ್ಲ, ಅದು ಬೆನಿಫಿಟ್ ಪಡ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅದನ್ನ ನಾವು ಕ್ಯಾನ್ಸಲ್ ಮಾಡ್ಕೊತಿದ್ದೀವಿ ಅಂತ ಬೇಕಾದ್ರೆ ಕೊಡ್ಬೋದು. ಇನ್ನೊಂದು ಬಂದ್ಬಿಟ್ಟು ಸ್ನೇಹಿತರೆ, ನಾವು ಮನೆ ಚೇಂಜ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ಪ್ರಸ್ತುತ ಇರೋ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ ಮನೆಯದು ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಮನೆಗೆ, ಹೊಸ ಮನೆಗೆ ಏನಾರು ಹೋಗಿದ್ರೆ ಹಳೆ ಬಾಡಿಗೆ ಮನೆಯದು, ಅದಕ್ಕೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಶಿಫ್ಟಿಂಗ್ ಆಫ್ ದಿ ಹೌಸ್ ಆರ್ ಪ್ರಿಮಿಸಿಸ್ ಅಂತ. ಅದು ಇಲ್ಲಿ ಏನು ಕಾಣಿಸ್ ಟಿಕ್ ಬಾಕ್ಸ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಗೆ ಅಕ್ನಾಲೆಜ್ಮೆಂಟ್ ನಂಬರು, ಲಿಂಕ್ ರಿಫರೆನ್ಸಸ್ ನಂಬರ್, ಡಿಪಾರ್ಟ್ಮೆಂಟ್ ನೇಮ್ ಬಂದ್ಬಿಟ್ಟು ಎನರ್ಜಿ ಡಿಪಾರ್ಟ್ಮೆಂಟ್, ಎಸ್ಕಾಮ್ ನೇಮ್ ಬಂದ್ಬಿಟ್ಟು ನೋಡ್ಬೋದು. ಹಾಗೆ ಅಪ್ಲಿಕೆಂಟ್ ನೇಮು, ಲಿಂಕ್ ಅಕೌಂಟ್ ID ಬಂದ್ಬಿಟ್ಟು ಯಾರ್ದು ಅಕೌಂಟ್ ID ಅಂದರೆ ಸ್ನೇಹಿತರೆ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಇರುತ್ತೆ ಅಕೌಂಟ್ ID, ಮೀಟ್ರ್ ಬಿಲ್ ಅದ್ರದ್ದು ನೀವು ಇಲ್ಲಿ ಕ್ಯಾನ್ಸಲ್ ಆಗಿದೆ. ಹಾಗೆ ಲಿಂಕ್ ಡೇಟು, ಲಿಂಕ್ ಮೊಬೈಲ್ ನಂಬರು ಮತ್ತು ಶಿಫ್ಟಿಂಗ್ ಆಫ್ ದ ರೀಸನ್ ಏನು ಕೊಡ್ತಿದ್ದೋ ಅದು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು, ಮತ್ತು ಇಲ್ಲಿ ಪ್ರಿಂಟ್ ಆರ್ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂದಿಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಒಂದು PDF ಟೈಪ್ ಬರುತ್ತೆ. ಆ PDFನ ಸೇವ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಿಮ್ಗೆ ಒಂದು ಕನ್ಫರ್ಮೇಷನ್ ಇರುತ್ತೆ ಆ ಮನೆ ನಾವು ಪ್ರಸ್ತುತ ಗೃಹ ಜ್ಯೋತಿ ಏನು ಪಡ್ಕೊತಿರ್ತ ಬೆನಿಫಿಟ್ ಅದನ್ನ ನೀವು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರ ಅಂತ ಅರ್ಥ. ಇಲ್ಲಿ ಪ್ರಸ್ತುತ ನೀವು ಏನಾರು ಲಿಂಕ್ ಮಾಡಿದ್ಮೇಲೆ ಸ್ನೇಹಿತರೆ ಹಂಗೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಬೇಕಾದ್ರೆ ಇವಾಗ ನೀವು ಯಾವ ಪ್ರಸ್ತುತ ಮನೆಗೆ ನೀವು ಹೋಗಿರ್ತೀರೋ ಹೊಸ ಮನೆಗೆ ಅದ್ರದ್ದು ಬೇಕಾದ್ರೆ ಸಹಿತ ನೀವು ಇಲ್ಲಿ ಆಫ್ಟರ್ ಇಮಿಡಿಯೇಟ್ಲಿ ಬೇಕಾದ್ರೆ ಸಹಿತ ನೀವು ರಿಜಿಸ್ಟರ್ ಆಗ್ಬೋದು ಸ್ನೇಹಿತರೆ.
ಇಲ್ಲಿ ಫಸ್ಟ್ ನೀವು ಲಿಂಕ್ ಮಾಡಬೇಕಾಗುತ್ತೆ. ಲಿಂಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಮೊದಲನೇ ಲಿಂಕ್ ಇಲ್ವಾ ಗೃಹಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ. ಸೇಮ್ ಆ್ಯಸ್ ಇಟ್ ನೀವು ಫಸ್ಟ್ ಟೈಮ್ ನೀವು ಹೆಂಗೆ ರಿಜಿಸ್ಟ್ರೇಷನ್ ತೊಗೊಂಡಿರ್ತಾರೋ ಇವನ್ನೇ ಹಂಗಂದರೆ ಗೃಹಜ್ಯೋತಿಗೆ ಸೇಮ್ ಆ್ಯಸ್ ಇಟ್ ಈಸ್ ನಾವಿಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಕನ್ನಡ or ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಪ್ರಿಫರೆಂಟ್ ಲ್ಯಾಂಗ್ವೇಜು ಇಲ್ಲಿ ಎಸ್ಕಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕದು. ಹಾಗೆ ಇಲ್ಲಿ ನಿಮ್ಮ ಸೇಮ್ ಆ್ಯಸ್ ಇಟ್ ಈಸ್ ಪ್ರಸ್ತುತ ಮನೇಲಿ ನೀವು ಯಾವುದಿದ್ದೀರೋ ಆ ಪ್ರಸ್ತುತ ಮನೆಯದು ಅಕೌಂಟ್ ಐ ಡಿ ಹಂಗಂದ್ರೆ ಕರೆಂಟ್ ಬಿಲ್ಲಲ್ಲಿ ಇರುತ್ತೆ ನೋಡಿ, ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಅದ್ರ ಅಕೌಂಟ್ ಐ ಡಿ ಅಥವಾ ಕನೆಕ್ಷನ್ ಐ ಡಿ ಅಂತ ಇರುತ್ತೆ, ಅದನ್ನ ನೀವು ಎಂಟರ್ ಮಾಡಿ. ಅದು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಅಕೌಂಟ್ ಹೋಲ್ಡರ್ ನೇಮ್ ತೊಗೊಳುತ್ತೆ. ಇಲ್ಲಿ ಅಕೌಂಟ್ ಹೋಲ್ಡರ್ ಅಡ್ರೆಸ್ಸು ಸಹಿತ ಅದೇ ಆಟೋಮೆಟಿಕ್ ತೊಗೊಳುತ್ತೆ ಸ್ನೇಹಿತರೆ ಇವೆರಡುವೆ. ಹಾಗೆ ಇಲ್ಲಿ ಟೈಪ್ ಆಫ್ ಒಕೇಶನ್ ಬಂದ್ಬಿಟ್ಟು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಓನರ್, ಫ್ಯಾಮಿಲಿ ಮೆಂಬರ್, ಟೆನೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಆಧಾರ್ ನಂಬರ್ ನೀವು ಯಾರ್ದು ಬೆನಿಫಿಕರಿ ಇದು ಯಾವ್ದು ಆಧಾರ್ ನಂಬರ್ ಕೊಡಬೇಕು ಅವ್ರದ್ದು ಆಧಾರ್ ಕಾರ್ಡ್ನ ಕೊಟ್ಟಿದ ತಕ್ಷಣ KYC ಪ್ರೋಸೆಸ್ ಆಗುತ್ತೆ. KYC ಪ್ರೋಸೆಸ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಕಾಣಿಸುತ್ತೆ ನೋಡಿ, ಅಪ್ಲಿಕೇಶನ್ ನೇಮ್ ಎಲ್ಲ ಆಟೋಮೆಟಿಕ್ ತೊಗೊಳುತ್ತೆ. ಕಮ್ಯುನಿಕೇಷನ್ ಮೊಬೈಲ್ ನಂಬರ್ ಫಾರ್ ದಿ ಕಮ್ಯುನಿಕೇಷನ್ ಅಂತಿಲ್ವಾ ಅಲ್ಲಿ ನಾವು ಕ್ಲಿಕ್ ಮಾಡಿ ನಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಆ ಮೊಬೈಲ್ ನಂಬರ್ ವರ್ಕಿಂಗ್ ಆಗಿರಬೇಕು, ಯಾಕಂದರೆ ಅದಕ್ಕೆ OTP ಬರುತ್ತೆ. ಆ OTP ಮುಖಾಂತರ ನಾವು ವೆರಿಫೈ ಮಾಡಿ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಏನು ಕ್ಯಾಪ್ಷನ್ ಕಾಣಿಸ್ತಿದೆಯೋ ವೆರಿಫಿಕೇಷನ್ ಅದನ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಆ ರಿವ್ಯೂ ಪೇಜ್ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಅದೆಲ್ಲ ಕರೆಕ್ಟ್ ಆಗಿದ್ರೆ ಸ್ನೇಹಿತರೆ ಒನ್ಸ್ ಅಗೇನ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಗೆ ನಿಮ್ಮ ಹೊಸ ಮನೆಗೆ ನೀವು ಎಲ್ಲಿಗೆ ಹೋಗಿರ್ತೀರೋ ಅಲ್ಲಿಗೆ ಗೃಹಜ್ಯೋತಿ ಸ್ಕೀಮ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಸ್ನೇಹಿತರೆ. ಆವಾಗ ನೀವು ಆ ಮನೆಯದು ಗೃಹಜ್ಯೋತಿ ಬೆನಿಫಿಟ್ ಪಡ್ಕೋಬೋದು. ಇದೇ ಥರ ನೀವು ಇವಾಗ ಗೃಹಜ್ಯೋತಿ ಸ್ಕೀಮ್ಗೆ ರಿಜಿಸ್ಟ್ರೇಷನ್ ಆಗ್ಬೋದು, ಹಾಗೆ ರಿಜಿಸ್ಟ್ರೇಷನ್ ಸಹಿತ ಆಗ್ಬೋದು. ಈ ಮಾಹಿತಿ ಸುಮಾರು ಜನ ಗೊತ್ತಿರುತ್ತೆ, ಇನ್ನೂ ಸುಮಾರು ಜನ ಗೊತ್ತಿಲ್ಲ ಅಂದರೆ ಅವ್ರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಯೂಸ್ಫುಲ್ ಆಗ್ಬೋದು ಈ ಮಾಹಿತಿ ಅವ್ರಿಗೂ ಸಹಿತ. ಹಾಗೆ ಸಿಂಪಲಾಗಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.